ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 57ನೇ ತಿರುನಾಮ ಶಾಶ್ವತಃ. ಕ್ಷೀರಸಾಗರದ ಮಂಥನದ ಸಮಯದಲ್ಲಿ ಉದ್ಭವಿಸಿದ ಮಹಾಲಕ್ಷ್ಮಿಯು ನೇರವಾಗಿ ನಾರಾಯಣನ ಬಳಿ ಹೋಗಿ ಮಾಲೆಯನ್ನು ಹಾಕಿ ಪತಿಯನ್ನಾಗಿ ವರಿಸಿದಳು. ಇದನ್ನು ಕಂಡ ಭೃಗು ಮಹರ್ಷಿಗಳಿಗೆ ನಾರಾಯಣನ ಮಾವನಾಗುವ ಮಹಾ ಸೌಭಾಗ್ಯ ಪಡೆದ ಸಮುದ್ರ ರಾಜನನ್ನು ನೋಡಿ ಅಸೂಯೆ ಉಂಟಾಯಿತು. ತಾನು ಮಹಾಲಕ್ಷ್ಮಿಯನ್ನು ಮಗಳಾಗಿ ಪಡೆದು ಅವಳನ್ನು ಭಗವಂತನಿಗೆ ಮದುವೆ ಮಾಡಿಕೊಡುವ ಮೂಲಕ ಭಗವಂತನ ಮಾವನಾಗಬೇಕೆಂದು ಅವರು ಬಯಸಿದರು. ಭೃಗು ಮಹರ್ಷಿಗಳ ಈ ಇಚ್ಛೆಯನ್ನು ಪೂರೈಸಲು ಮಹಾಲಕ್ಷ್ಮಿಯು ಅವರ ಮಗಳಾಗಿ ಭಾರ್ಗವಿ ಎಂಬ ಹೆಸರಿನಲ್ಲಿ ಅವತಾರ ತಾಳಿದಳು. ಭಾರ್ಗವಿಯು ಬೆಳೆದು ದೊಡ್ಡವಳಾದ ಮೇಲೆ ಭೃಗು ಮಹರ್ಷಿಗಳು ಅವಳನ್ನು ನಾರಾಯಣನ ಜೊತೆ ಮದುವೆ ಮಾಡಿಕೊಟ್ಟರು. ಹಾಗೆ ಭಗವಂತನ ಮಾವನಾಗಬೇಕೆಂಬ ಅವರ ಆಸೆ ಪೂರೈಸಿತು. ಮಹಾಲಕ್ಷ್ಮಿಯು ತನ್ನ ವೈಕುಂಠಕ್ಕೆ ಹೊರಡುವ ಮೊದಲು ತಂದೆಯ ಮೇಲಿನ ಪ್ರೀತಿಗಾಗಿ ಭೃಗು ಮಹರ್ಷಿಗಳಿಗೆ ಒಂದು ಬಂಗಾರದ ಅರಮನೆಯನ್ನು ಉಡುಗೊರೆಯಾಗಿ ನೀಡಿದಳು. ಅನೇಕ ವರ್ಷಗಳ ನಂತರ ಮಹಾಲಕ್ಷ್ಮಿಯು ಆ ಬಂಗಾರದ ಅರಮನೆಯಲ್ಲಿ ಕೆಲವು ದಿನಗಳು ವಾಸಿಸಲು ಬಯಸಿ ಭೃಗು ಮಹರ್ಷಿಗಳ ಬಳಿ ಅರಮನೆಯ ಬೀಗದ ಕೈ ಕೇಳಿದಳು. ಆದರೆ ಭೃಗು ಮಹರ್ಷಿಗಳು ಇದನ್ನು ನೇರವಾಗಿ ನಿರಾಕರಿಸಿ, ಆ ಅರಮನೆ ಈಗ ನನಗೆ ಸೇರಿದ್ದು, ಅಲ್ಲಿ ಯಾರು ಇರುವುದು ತನಗೆ ಇಷ್ಟವಿಲ್ಲವೆಂದು ಅವರು ಕಠೋರದಿಂದ ವರ್ತಿಸಿದರು. ಬೇಸರಗೊಂಡ ಲಕ್ಷ್ಮಿಯು ಈ ವಿಷಯವನ್ನು ಭಗವಂತನಿಗೆ ಹೇಳಿದಳು. ಹೆಂಡತಿಯ ಕಣ್ಣೀರನ್ನು ಸಹಿಸದೆ ಭಗವಂತನು ನಾನಿದನ್ನು ಸರಿಪಡಿಸುತ್ತೇನೆ ಎಂದು ಭರವಸೆ ನೀಡಿದನು. ಭಗವಂತನು ಭೃಗು ಮಹರ್ಷಿಯ ಬಳಿ ಬಂದು, ನಿಮ್ಮ ಮಗಳು ತನ್ನದೇ ಮನೆಯಲ್ಲಿ ಕೆಲವು ದಿನಗಳು ಇರಲು ಬಯಸುತ್ತಿದ್ದಾಳೆ, ಅವಳಿಗೆ ಯಾಕೆ ಬೇಡ ಅನ್ನುತ್ತಿದ್ದೀರಿ ಎಂದು ಪ್ರಶ್ನಿಸಿದನು. ಕೋಪಗೊಂಡ ಭೃಗು ಮಹರ್ಷಿಗಳು ಭಗವಂತನಿಗೆ ಕಠೋರವಾಗಿ, ನೀನು ನನಗೆ ಬುದ್ಧಿ ಹೇಳಲು ಬಂದೆಯಾ? ನೀನು ಪರಮಾತ್ಮನಾದ ನಾರಾಯಣನೇ ಆಗಿರಬಹುದು, ಆದರೆ ಮಾನವರಿಗೆ ಇರುವ ಕಷ್ಟಗಳು ನಿನಗೆ ಅರ್ಥವಾಗುವುದಿಲ್ಲ. ನೀನು ನನಗೆ ಉಪದೇಶ ಮಾಡಬೇಕೆಂದರೆ ಮೊದಲು ಮನುಷ್ಯನಾಗಿ ಹುಟ್ಟಿ ಮಾನವ ಜೀವನದ ಸಂಕಷ್ಟಗಳನ್ನು ಅನುಭವಿಸು ಎಂದು ಹೇಳುತ್ತಾ ಭಗವಂತನು ಮನುಷ್ಯನಾಗಿ ಹುಟ್ಟಲಿ ಎಂದು ಶಾಪ ನೀಡಿದರು. ಒಬ್ಬ ಋಷಿಯ ಶಾಪವು ಭಗವಂತನಿಗೆ ಪರಿಣಾಮ ಬೀರುವುದಿಲ್ಲ. ಭಗವಂತನು ಸೃಷ್ಟಿಯ ಮೂಲ ಮತ್ತು ದೇವಾದಿದೇವ. ಅವನ ಮೇಲೆ ಯಾವ ಶಾಪವೂ ಕೆಲಸ ಮಾಡುವುದಿಲ್ಲ. ಆದರೆ ಭಗವಂತನು ಸದಾ ತನ್ನ ಭಕ್ತರನ್ನೇ ಜಯಗೊಳಿಸಲು ಬಯಸುತ್ತಾನೆ. ಆದ್ದರಿಂದ ತನ್ನ ಮಾವನಾದ ಭೃಗು ಮಹರ್ಷಿಗಳು ಅಹಂಕಾರದಿಂದ ಶಾಪ ನೀಡಿದರೂ ಭಗವಂತನು ಅದನ್ನು ಪ್ರೀತಿಯಿಂದ ಸ್ವೀಕರಿಸಿದನು. ಆ ಶಾಪವನ್ನೇ ಒಂದು ವರವೆಂದು ಭಾವಿಸಿ ಭೂಮಿಯಲ್ಲಿ ಮನುಷ್ಯನಾಗಿ ಅವತರಿಸಿ ಸಂಕಷ್ಟದಲ್ಲಿರುವ ಭಕ್ತರನ್ನು ರಕ್ಷಿಸಿ ಅವರನ್ನು ವೈಕುಂಠಕ್ಕೆ ಕರೆದುಕೊಂಡು ಹೋಗಲು ಇದು ಉತ್ತಮ ಮಾರ್ಗವೆಂದು ಅವನು ನಿರ್ಧರಿಸಿದನು. ಶಾಶ್ವತಃ ಎಂದರೆ ಎಂದಿಗೂ ಬದಲಾಗದವನು ಎಂದು ಅರ್ಥ. ಭಗವಂತನು ತನ್ನ ಭಕ್ತರನ್ನು ಉದ್ಧರಿಸಲು ಮತ್ತು ಸಂಸಾರವೆಂಬ ಚಕ್ರದಿಂದ ಬಿಡಿಸಲು ಭೂಮಿಯ ಮೇಲೆ ನಿರಂತರವಾಗಿ ವಿವಿಧ ರೂಪಗಳಲ್ಲಿ ಅವತರಿಸುತ್ತಲೇ ಇರುತ್ತಾನೆ. ಇದನ್ನು ಭಗವದ್ಗೀತೆಯಲ್ಲಿ ಕೃಷ್ಣನು ಹೀಗೆ ದೃಢಪಡಿಸಿದ್ದಾನೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ನಾವು ಪ್ರತಿದಿನ ಶಾಶ್ವತಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮಗೆ ಎಂದಿಗೂ ಮುಗಿಯದ ಶಾಶ್ವತ ನೆಮ್ಮದಿ, ಜ್ಞಾನ ಮತ್ತು ಭಗವಂತನ ಭಕ್ತಿಯಂತಹ ಐಶ್ವರ್ಯವನ್ನು ದಯಪಾಲಿಸಿ ಸ್ಥಿರವಾದ ಸುಖವನ್ನು ನೀಡುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.